ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂತಂದರೆ ಬೇವಿನ ಸೊಪ್ಪು. ಏನಕ್ಕೆ ಬೇವಿನ ಸೊಪ್ಪು ಅಂತಂದರೆ, ಈ ಮಕ್ಕಳಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳಲ್ಲಿ ತಲೆಯಲ್ಲಿ ಏನು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ತುಂಬ ಸಮಸ್ಯೆ ಇರೋದೆ ಈ ಮಕ್ಕಳ ತಲೆಗಳಲ್ಲಿ. ಆಲ್ಮೋಸ್ಟ್ 100% ಸ್ಕೂಲ್ಗೆ ಹೋಗೋ ಮಕ್ಕಳ ತಲೆಯಲ್ಲಿ ಏನು ಅನ್ನೋದು ಇದ್ದೇ ಇರುತ್ತೆ. ಸೊ ಅದಕ್ಕೆ ಈ ಬೇವಿನ ಸೊಪ್ಪು ಹಾಕಿದ್ರೆ ಕಮ್ಮಿ ಆಗುತ್ತೆ ಅಂತ ನಾನು ಯಾವುದೋ ವಿಡಿಯೋದಲ್ಲಿ ನೋಡಿದೆ. ಓಕೆನಾ, ಅದಕ್ಕೆ ಬೇವಿನ ಸೊಪ್ಪು ತಗೊಂಡು ಬಂದಿದ್ದೀನಿ. ನಾನು ಎಲ್ಲನೂ ಬಿಡಿಸಿ ಇಟ್ಕೊಂಡಿದ್ದೀನಿ. ಇವಾಗ ತೋರಿಸ್ತೀನಿ. ನೀರಲ್ಲಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಅದರಲ್ಲಿ ಏನೇ ಇದ್ರೂ ಧೂಳಿದ್ರು ಇರುತ್ತೆ, ಅದಕ್ಕೆ ಕ್ಲೀನಾಗಿ ವಾಶ್ ಮಾಡಿಕೊಂಡು ನೀರೆಲ್ಲ ಕ್ಲೀನಾಗಿ ಸೋರಿಸ್ಬಿಡಿ. ಸ್ವಲ್ಪ ನೀರಿದ್ರೂ ಓಕೆ. ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟೊಂದು ತೊಗೊಳ್ಳಿ. ನೋಡೋಣ ರಿಸಲ್ಟ್ ಹೇಗೆ ಬರುತ್ತೆ ಅಂತ ಹೇಳಿ. ನಾನು ಇಷ್ಟು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ತೊಗೊಳ್ಳಿ. ಇದಕ್ಕೆ ನೀರು ಸ್ವಲ್ಪ ಆ್ಯಡ್ ಮಾಡಲೇಬೇಕು ಆಡ್ಸೋಕ್ಕೆ. ಸೊ ಇದನ್ನು ಪಕ್ಕಕ್ಕಿಟ್ಟು ಮಿಕ್ಸಿಗೆ ಇದನ್ನು ಹಾಕ್ಕೊಂಡು ಸೊಪ್ಪನ್ನೆಲ್ಲ ಸ್ವಲ್ಪ ಅರಿಶಿನ ಯಾವುದಕ್ಕೆ ಹಾಕೊಂಡ್ರೂ ಒಳ್ಳೆಯದೇ. ನೀವು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ. ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಗ್ರೈಂಡ್ರ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕೋಬೇಕು. 1 ಲೋಟದಷ್ಟು ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ತೆಳ್ಳೆ ಆಗ್ಬಿಡುತ್ತೆ. ಸೊ ನೋಡಿಕೊಂಡು ಹಾಕೊಳ್ಳಿ ನೀರನ್ನ. ಇವಾಗ ಇದನ್ನು ಗ್ರೈಂಡ್ ಮಾಡೋಣ. ಇವಾಗ ಪೇಸ್ಟ್ ಎಲ್ಲ ರೆಡಿಯಾಗಿದೆ. ಬನ್ನಿ ಅಪ್ಲೈ ಮಾಡೋಣ. ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ರೆಡಿಯಾಗಿದೆ. ಇವಾಗ ಇದಕ್ಕೆ ಇನ್ನೇನು ಆ್ಯಡ್ ಮಾಡೋಂಗಿಲ್ಲ, ಅಷ್ಟೇ. ಸೊ ನೋಡೋಣ ಇದು ರಿಸಲ್ಟ್ ಹೇಗೆ ಬರುತ್ತೆ ಅಂತ ಹೇಳಿ. ಇವಾಗ ನಾನು ಕ್ಲೀನಾಗಿ ಸಿಕ್ಬಿಡಿಸ್ಕೊಂಡಿದ್ದೀನಿ. ಫಸ್ಟ್ ನೀವು ಕ್ಲೀನಾಗಿ ಸಿಕ್ಬಿಡಿಸ್ಕೊಬಿಡಿ. ಸಿಕ್ಕಾದರೆ ಅದು ಒಂದು ಕಡೆ ಕೂರುತ್ತೆ, ಒಂದು ಕಡೆ ಕೂರಲ್ಲ. ಸೊ ಅದರಿಂದ ಕ್ಲೀನಾಗಿ ಸಿಕ್ಬಿಡಿಸ್ಕೊಬಿಡಿ. ಇವಾಗ ಪ್ಯಾಕ್ ಇದೆಯಲ್ಲ, ಅದನ್ನು ಹಿಂಗೆ ಅಪ್ಲೈ ಮಾಡ್ತಾ ಹೋಗಿ. ಇದು ಒಂದೊಂದನ್ನೇ ಈ ಥರ ಲೇಯರ್ ಆಗಿ ಅಪ್ಲೈ ಮಾಡಿ. ಇದನ್ನ ರಾತ್ರಿ ಹೊತ್ತು ಹಾಕಿ ಟವಲ್ ಕಟ್ಬಿಡ್ಬೇಕು. ಪ್ಯಾಕ್ ಹಾಕಿದ ತಕ್ಷಣ ಟವಲ್ ಕಟ್ಬಿಟ್ಟು ರಾತ್ರಿ ಹೊತ್ತು ಹಾಕೋರು ಬೆಳಗ್ಗೆ ಎದ್ದು ಸ್ನಾನ ಮಾಡಬೇಕು. ನಮಗೆ ರಾತ್ರಿ ಹೊತ್ತು ಟವಲ್ ಹಾಕೊಂಡು ಮಲ್ಕೊಳಕ್ಕಾಗಲ್ಲ, ತಲೆ ಕಟ್ಟಬೇಕು ಅನ್ನೋರು, ಹಿಂಸೆ ಆಗುತ್ತೆ ಅನ್ನೋರು ಬೆಳಗ್ಗೆ ಹೊತ್ತು ಮಾಡಿ. ಬಿಕಾಸ್ ನಾನು ಹುಡುಗರಿಗೆ ರಾತ್ರಿ ಹೊತ್ತು ಟವಲ್ ಕಟ್ ಮಲ್ಗ್ಸೋದು ಹಿಂಸೆ ಅಂತ ಹೇಳಿ ಬೆಳಿಗ್ಗೆ ಹಾಕ್ತಾಯಿದ್ದೀನಿ. ಬೆಳಗ್ಗೆ ಹಾಕೋರು ಮಧ್ಯಾಹ್ನದ ತನಕನೂ ಹಾಗೇನೆ ಬಿಡಬೇಕು. ಮಾತ್ರ ಟವಲ್ ಕಟ್ಟೋದು ಮಾತ್ರ ಮರಿಬಾರ್ದು. ಟವಲ್ ಮಾತ್ರ ಕಟ್ಟಿ ಇದನ್ನು ಫುಲ್ಲು ಅಪ್ಲೈ ಮಾಡಿ ಆಮೇಲೆ ತೋರಿಸ್ತೀನಿ ನಾನು. ನೋಡಿ, ಫೈನಲ್ ಆಗಿ ಈ ಥರ ಫುಲ್ ಎಲ್ಲ ಕಡೆನೂ ಅಪ್ಲೈ ಮಾಡಿದ್ದೀನಿ. ಫುಲ್ ಕೂದಲಿಗೆ ಎಲ್ಲ ಕೆಳಗಡೆ ಬುಡದಿಂದನೂ ಕ್ಲೀನಾಗಿ ನೀವು ಈ ಥರ ಅಪ್ಲೈ ಮಾಡ್ಕೋಬೇಕು. ಈಗ ಇದನ್ನು ಕಟ್ಬಿಡೋಣ. ಫೈನಲಿ ಫುಲ್ ಅಪ್ಲೈ ಮಾಡಾದಮೇಲೆ ನಾನು ಈ ಥರ ಟವಲ್ ಕಟ್ಟಿದ್ದೀನಿ. ಸೊ ನೀವು ಇದೇ ಥರ ಮಾಡಿ. ನಾನು 3 ಅವರ್ಸ್ ಬಿಟ್ಟಿದ್ದೀನಿ. ಬಿಕಾಸ್ ಜಾಸ್ತಿ ಬಿಟ್ಟರೆ ಡ್ರೈ ಆಗಿಬಿಡುತ್ತೆ. ಅದು ಆಡ್ಸಾಕಿರೋದೆಲ್ಲ ಅದೇ ಥರ ಇರಲ್ಲ, ಡ್ರೈ ಆಗಿಬಿಡುತ್ತೆ ಅಂತೇಳಿ 3 ಅವರ್ಸ್ ಬಿಟ್ಟು ನಾನು ಸ್ನಾನ ಮಾಡಿಸಿದ್ದೀನಿ. ಸ್ನಾನ ಮಾಡಿಸ್ಬೇಕಾದ್ರೆ ಶಾಂಪೂ ಹಾಕಿ ಚೆನ್ನಾಗಿ ಒದ್ರಿ ಸ್ನಾನದೆಲ್ಲ ಲಾಸ್ಟಲ್ಲಿ. ಆವಾಗಲೇ ಅದು ಬೇವಿನ ಸೊಪ್ಪು ನಾವು ಏನು ಹಾಕಿರ್ತೀವೋ ಅದು ಹೊರಟೋಗ್ಬಿಡುತ್ತೆ. ಜಾಸ್ತಿ ಹೋಗಿಲ್ಲ ಅಂತಂದರೆ ತಲೆ ಕೆಡಿಸ್ಕೊಬೇಡಿ. ನೋಡಿ, ನನ್ನ ಮಗಳಿಗೂ ಇನ್ನೂ ಹಂಗಂಗೆ ಇದೆ. ಸೊ ಏರ್ಸ್ ಎಲ್ಲ ಡ್ರೈ ಆದಮೇಲೆ ಆಟೋಮೆಟಿಕ್ಲಿ ಅದೇನೇ ಉದ್ರೋಗ್ಬಿಡುತ್ತೆ, ಬಾಚಿಸ್ತೀವಲ್ಲ ನಾವು ಆವಾಗ. ಆ್ಯಂಡ್ ಇದ್ರದ್ದು ರಿಸಲ್ಟ್ ಹೇಗೆ ಬಂತು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಓಕೆನಾ ನಾಟ್ ಓಕೆನಾ ಅಂತ ಹೇಳಿ. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಮ ಒಂದು ಸಬ್ಸ್ಕ್ರೈಬು ನಮಗೆ ತುಂಬಾ ಇಂಪಾರ್ಟೆಂಟು. ಸೊ ಅದಕ್ಕೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.